ನಿಮ್ಮ ಹಳೆ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ರಮ್ಯಾ ಸಮಾಧಾನದ ಮಾತಿನ ಬಳಿಕವೂ ನಾಗೇಂದ್ರ ಕುತಂತ್ರವನ್ನ ಶುರು ಮಾಡಿದ್ದ. ಅಂಕೋಲಾಗೆ ತೆರಳದೆ ಬೆಂಗಳೂರಿನ ಪಿಜಿಯಲ್ಲೇ ನಾಗೇಂದ್ರ ಉಳಿದಿದ್ದ. ನಿನ್ನೆ ಬೆಳಗ್ಗೆ ರಮ್ಯಾ ವಾಸವಿದ್ದ ಬಾಡಿಗೆ ಮನೆಗೆ ಎಂಟ್ರಿ ಕೊಡ್ತಾನೆ ನಾಗೇಂದ್ರ. ನೀನು ನನ್ನನ್ನು ಮದುವೆ ಆಗಬೇಕು, ಇಲ್ಲ ಜೀವಂತ ಬಿಡಲ್ಲ ಅಂತ ಬೆದರಿಕೆ ಆಗ್ತಾನೆ. ಬಳಿಕ ಬ್ಯಾಗ್ನಲ್ಲಿದ್ದ ಚಾಕು ತೆಗೆದು ರಮ್ಯಾಗೆ ಇರಿಯಲು ಮುಂದಾಗಿದ್ದ ಈ ನಾಗೇಂದ್ರ. ಆ ಸಂದರ್ಭದಲ್ಲಿ ಅಲ್ಲೇ ಇದ್ದಂಥ ರಮ್ಯಾ ಗೆಳತಿ ನಯನ ನಾಗೇಂದ್ರನನ್ನು ತಡೆಯೋದಕ್ಕೆ ಪ್ರಯತ್ನ ಪಡ್ತಾರೆ. ತಡೆಯೋದಕ್ಕೆ ಹೋದ ನಯನಾಗೂ ಕೂಡ ಇರಿಯೋದಕ್ಕೆ ಹೋಗ್ತಾನೆ ಈ ನಾಗೇಂದ್ರ. ಅದನ್ನು ಕಂಡು ನಾನು ನಿನ್ನ ಜೊತೆ ಬರ್ತೇನೆ, ಮದುವೆಯೂ ಆಗ್ತೇನೆ ಅಂತ ರಮ್ಯಾ ಹೇಳಿಬಿಡ್ತಾಳೆ ಭಯದಿಂದ. ಅದಾದ ನಂತರ ತಕ್ಷಣವೇ ಕ್ಯಾಬ್ ಬುಕ್ ಮಾಡ್ತಾನೆ. ಬೆಂಗಳೂರಿನಿಂದ ಕ್ಯಾಬ್ನಲ್ಲೇ ಅಂಕೋಲಾಗೆ ಹೊರಡ್ತಾರೆ ಇಬ್ಬರು. ಅಂದರೆ ಕ್ಯಾಬ್ ಬಂದ ತಕ್ಷಣ ಮನೆ ಮುಂದೆ ನಿಂತಾಗ ಆಕೆಯ ಕೈಯನ್ನು ಹಿಡ್ಕೊಂಡು ಎಳ್ಕೊಂಡು ಹೋಗ್ತಾನೆ. ಹಿಂದಿನ ಬದಿ ಸೀಟಲ್ಲಿ ಕೂರ್ತಾರೆ ಇಬ್ಬರು ಕೂಡ. ಕ್ಯಾಬ್ನಲ್ಲೇ ಅಂಕೋಲಾಗಿ ಹೊರಡ್ತಾರೆ ನಾಗೇಂದ್ರ ಮತ್ತು ರಮ್ಯಾ. ಮಾರ್ಗದುದ್ದಕ್ಕೂ ನಾವಿಬ್ಬರು ಊರಿಗೆ ಹೋಗಿ ಸಾಯೋದಾಗೆ ನಾಗೇಂದ್ರ ಮಾತನಾಡ್ತಾ ಇರ್ತಾನೆ. ಊರಿಗೆ ಹೋಗಿ ಮದುವೆ ಆಗಲ್ಲ, ನಾವಿಬ್ಬರು ಸಾಯ್ತೀವಿ ಅಂತೆಲ್ಲ ಮಾತಾಡ್ತಾ ಇರ್ತಾನೆ. ಈ ಮಧ್ಯೆ ಮಧ್ಯಾಹ್ನ 1:30ಕ್ಕೆ ಸಿದ್ದಾಪುರ ಪೊಲೀಸರು ಕ್ಯಾಬ್ ಡ್ರೈವರ್ಗೆ ಕರೆ ಮಾಡ್ತಾರೆ. ಮಧ್ಯಾಹ್ನ 1:30ಕ್ಕೆ. ಅಷ್ಟರಲ್ಲಾಗಲೇ ಸಿದ್ದಾಪುರ ಪೊಲೀಸ್ನವರಿಗೆ ಈ ರಮ್ಯಾಳ ತಂದೆ ತಾಯಿ ಕಂಪ್ಲೇಂಟನ್ನು ಕೊಟ್ಟಿರ್ತಾರೆ, ನನ್ನ ಮಗಳು ಕಿಡ್ನಾಪ್ ಆಗಿದ್ದಾಳೆ ಅಂತ ಹೇಳಿ. ಸೊ ಹಾಗಾಗಿ ಆ ಕ್ಯಾಬ್ ಎಲ್ಲಿದೆ ಎತ್ತ ಅಂತೇಳಿ ಎಲ್ಲ ಟ್ರ್ಯಾಕ್ ಮಾಡಿ ಆ ಕ್ಯಾಬ್ ಚಾಲಕ ಅಂದರೆ ಈಗಾಗಲೇ ಆ ರಮ್ಯಾಳ ಸ್ನೇಹಿತೆ ನಯನ ಆ ಕ್ಯಾಬ್ನ ಫೋಟೋ ಎಲ್ಲ ಕಳಿಸಿರ್ತಾಳೆ, ಕ್ಯಾಬ್ ನಂಬರ್ ಇರುತ್ತೆ. ಸೊ ಅದರಿಂದ ಫೋನ್ ನಂಬರೆಲ್ಲ ತಗೊಂಡು ಫೋನ್ ಮಾಡಿರ್ತಾರೆ 1:30ಕ್ಕೆ. ಎಲ್ಲಿದ್ದೀಯೋ ಅಲ್ಲೇ ಕಾರು ನಿಲ್ಲಿಸುವಂಥ ಕ್ಯಾಬ್ನ ಚಾಲಕನಿಗೆ ಪೊಲೀಸ್ನವರು ಸೂಚನೆ ಕೊಡ್ತಾರೆ. ಪೊಲೀಸ್ನವರ ಸೂಚನೆ ಮೇರೆಗೆ ಚಾಲಕ ಕಾರು ನಿಲ್ಲಿಸ್ತಾ ಇದ್ದಂತೆ ರಮ್ಯಾಳಿಗೆ ಚಾಕುವಿನಿಂದ ಮನ ಬಂದಂತೆ ಹಲ್ಲೆ ಮಾಡೋದಕ್ಕೆ ಶುರು ಮಾಡ್ತಾನೆ. ಅಂದರೆ ಅಷ್ಟರಲ್ಲಾಗಲೇ ನಾಗೇಂದ್ರ ಗೊತ್ತಾಗಿರುತ್ತೆ ಪೊಲೀಸ್ನವರು ಕರೆ ಮಾಡಿದ್ದಾರೆ, ಇವನು ಸ್ಟಾಪ್ ಮಾಡಿದ್ದಾನೆ, ಇನ್ನೇನು ಪೊಲೀಸ್ನವರು ಬಂದು ನನ್ನನ್ನು ಅರೆಸ್ಟ್ ಮಾಡ್ತಾರೆ ಅಂತ ಹೇಳಿ. ಸೊ ಹಾಗಾಗಿ ಅಷ್ಟರಲ್ಲಾಗಲೇ ಇವಳನ್ನು ಮುಗಿಸ್ಬಿಡ್ಬೇಕು ಅಂತ ಹೇಳಿ ಚಾಕು ತೆಗೆದು ಚುಚ್ಚೋದಕ್ಕೆ ಶುರು ಮಾಡ್ತಾನೆ. ಮೊದಲಿಗೆ ಕೈಗೆ ಕುತ್ತಿಗೆಗೆ ಎಲ್ಲ ಚುಚ್ಚುತ್ತಾನೆ ಸ್ವಲ್ಪ. ಅದಾದ ನಂತರ ಕೂಡಲೇ ಕ್ಯಾಬ್ ಚಾಲಕ ಕೆಳಗಿಳಿದು ರಮ್ಯಾಳನ್ನು ಬಿಡಿಸಿ ಕೆಳಗಿಳಿಸ್ತಾನೆ. ನಂತರ ಕಾರಿನೊಳಗೆ ಬಾಂಬ್ ಬ್ಲಾಸ್ಟ್ ಆಗಿ ನಾಗೇಂದ್ರ ಸಜೀವ ದಹನ ಆಗ್ತಾನೆ. ಇದು ಕಂಪ್ಲೀಟ್ ಪಿಕ್ಚರ್. ಸೊ ಆ ನಿಟ್ಟಿನಲ್ಲಿ ನಾಗೇಂದ್ರ ರಮ್ಯಾಗೆ ಗುಂಡಿ ತೋಡೋದಕ್ಕೆ ಶುರು ಮಾಡಿದ್ದ. ಬಟ್ ತನ್ನ ಗುಂಡಿಯಲ್ಲಿ ತಾನೇ ಬಿದ್ದು ಸತ್ತು ಹೋಗಿದ್ದಾನೆ. ಈ ಸಂದರ್ಭದಲ್ಲಿ ನೋಡಿ ಹೆಂಗಿರುತ್ತೆ, ಪ್ರೀತಿ ಹುಚ್ಚಾಗಿಬಿಟ್ರೆ, ಪ್ರೀತಿಲಿ ಬಿದ್ದು ತಲೆ ಕೆಟ್ಟಬಿಟ್ರೆ ಹಿಂಗಾಗುತ್ತೆ ಪರಿಸ್ಥಿತಿ. ಆಕೆ ಓದಿದ್ದು ಪ್ಯಾರಾಮೆಡಿಕಲ್ ಅಂತೆ, ಈತ ನೋಡಿದರೆ ಓದು ತಲೆಗೆ ಹತ್ತಿಲ್ಲ ಅಂತ ಹೇಳಿ ಅರ್ಧಕ್ಕೆ ಶಾಲೆ ನಿಲ್ಲಿಸಿದ್ದಾನೆ. ಹೆಂಗೋ ಈತನ ಪ್ರೀತಿಯಲ್ಲಿ ಆಕೆ ಬಿದ್ದಿದ್ದಾಳೆ. ಪಾಪ ಅಲ್ಲಿಂದ ಅಂಕೋಲಾದಿಂದ ಬೆಂಗಳೂರಿಗೆ ಬಂದಿದ್ದಾಳೆ ಕೆಲಸಕ್ಕೆ ಅಂತ ಹೇಳಿ, ಈತನ ಸವಾಸ ಬೇಡ ಅಂತ ಹೇಳಿ. ಆದರೂ ಕೂಡ ಅಲ್ಲಿಂದ ಬೆಂಗಳೂರಿಗೆ ಬಂದು ಟಾರ್ಚರ್ ಕೊಟ್ಟಿದ್ದಾನೆ ಆಕೆಗೆ. ಸೊ ಇಷ್ಟೆಲ್ಲ ಆದ ನಂತರ ಕೊನೆಗೂ ಆತ ಈಗ ಸತ್ತು ಹೋಗಿದ್ದಾನೆ, ತಾನು ತಂದಿದ್ದಂಥ ಬಾಂಬ್ನಿಂದಲೇ.